ನೋಡಿ, ಇವತ್ತು ಜಾಣತನವಾಗಿ ಮಾಡೋಂಥ ಒಂದು ರೆಸಿಪಿ ತೋರಿಸ್ಕೊಡ್ತೀನಿ. ಈಗ ಕೆಲವೊಂದು ಸತಿ ರಾತ್ರಿ ಅನ್ನ ಉಳಿದ್ಬಿಟ್ಟಿರುತ್ತೆ ಅಂತ ಇಟ್ಕೊಳ್ಳಿ. ಆ ಅನ್ನದಲ್ಲಿ ಏನು ಮಾಡಬೇಕು, ಬೇರೆ ಚಿತ್ರಾನ್ನ ಮಾಡ್ತೀವಿ, ಇಲ್ಲಾಂದರೆ ಬಿಸಿಬೇಳೆ ಬಾತ್ ಆ ಥರ ಏನಾದ್ರು ಒಂದು ಮಾಡ್ತೀವಲ್ವಾ. ಸ್ವಲ್ಪ ಡಿಫ್ರೆಂಟಾಗೂ ಇರಬೇಕು, ರುಚಿಯಾಗೂ ಇರಬೇಕು, ಅನ್ನನೂ ಖಾಲಿ ಆಗಬೇಕು ಅಂಥದ್ದೊಂದು ರೆಸಿಪಿ. ಕೊತ್ತಂಬರಿ ಸೊಪ್ಪು ಹಾಕಿ ಪೊಂಗಲ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮಲ್ಲಿ ಪೊಂಗಲ್ ಅಂತ ಹೇಳ್ತಾರೆ ಇದಕ್ಕೆ. ಇದು ಮಾಡೋದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹೆಸರು ಬೇಳೆನ ಒಂದು ಪಾತ್ರೆಯಲ್ಲಿ ಬೇಯಲಿಕ್ಕೆ ಇಟ್ಬಿಡಿ. ಅದು ಚೆನ್ನಾಗಿ ಬೇಯೋಷ್ಟೊತ್ತಲ್ಲಿ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಲ್ಲಿ ಒಂದು ಅರ್ಧ ಬಟ್ಲಷ್ಟು ಫ್ರೆಶ್ ಆಗಿ ತುರಿದಂಥ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಪೊಂಗಲ್ ಆಗಿರೋದ್ರಿಂದ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇರಬೇಕು. ಒಂದು 1/4 ಕಟ್ಟಷ್ಟು ಚೆನ್ನಾಗಿ ತೊಳೆದಂಥ ಹಸಿರಾಗಿ ಚೆನ್ನಾಗಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಖಾರನೂ ಸ್ವಲ್ಪ ಜಾಸ್ತಿ ಇರಬೇಕು ಇದಕ್ಕೆ. ಅದರಿಂದ 7ರಿಂದ 8 ಹಸಿಮೆಣಸಿಕಾಯಿ, 1 ಇಂಚ್ ಶುಂಠಿ, ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ರುಬ್ಬಿದಂಥ ಮಸಾಲಾನ ಈ ಬೆಂದಂಥ ಹೆಸರು ಬೇಳೆಗೆ ಸೇರಿಸ್ಕೊಳ್ಳಿ. ಹೆಸರು ಬೇಳೆ ಮತ್ತು ಮಸಾಲ ಎರಡೂ ಚೆನ್ನಾಗಿ ಕುದಿ ಬರಬೇಕು. ಮಿಕ್ಸಿ ಜಾರಲ್ಲೂ ಸ್ವಲ್ಪ ಮೆತ್ಕೊಂಡಿರುತ್ತಲ್ಲ ಮಸಾಲ, ಅದಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಕ್ಲೀನಾಗಿ ತೊಳೆದ್ಬಿಟ್ಟು ಹಾಕ್ಬಿಡಿ. ಮತ್ತು ಕುಟಾಣೀಲಿ ಜೀರಿಗೆ ಮತ್ತು ಮೆಣಸನ್ನು ಕುಟ್ಕೋಬೇಕು. ನೀವು ಮಿಕ್ಸಿ ಜಾರಲ್ಲಾದರೂ ಕೋರ್ಸಾಗಿ ಪೌಡ್ರ್ ಮಾಡ್ಕೋಬೋದು, ಇಲ್ಲ ಕುಟಾಣೀಲಿ ಕುಟ್ಕೋಬೋದು. ನಾನು ಹೇಳಿದ್ನಲ್ಲ ರಾತ್ರಿ ಅನ್ನ ಉಳಿದಿರುತ್ತೆ ಅಂತ, ಅದನ್ನು ಬಿಡಿಬಿಡಿಯಾಗಿ ಸ್ವಲ್ಪ ಕೈಯಲ್ಲೇ ಎಲ್ಲ ಬಿಡಿಸ್ಬಿಟ್ಟು, ಯಾಕಂದ್ರೆ ಗಟ್ಟಿ ಇರುತ್ತಲ್ವ ಅನ್ನ, ಅದು ಒಂಥರ ಉಂಡುಂಡೆ ಇದ್ದರೆ ಚೆನ್ನಾಗಿರಲ್ಲ. ಚೆನ್ನಾಗಿ ಬಿಡಿಬಿಡಿಯಾಗಿ ಮಾಡಿ ಹಾಕಿ ಹೆಸರು ಬೇಳೆ ಮಸಾಲ ಜೊತೆಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ಎಷ್ಟು ಘಮ 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 ಅಂತಿರುತ್ತೆ ಗೊತ್ತಾ. ಇದ್ರ ಪಕ್ಕದಲ್ಲೇ ಒಂದು ಪ್ಯಾನಲ್ಲಿ ಅಥವಾ ಒಂದು ಒಗ್ಗರಣೆ ಸೌಟಲ್ಲಿ 1/4 ಬಟ್ಲಷ್ಟು ತುಪ್ಪ ಹಾಕಿ, ಅಂದರೆ 1/4 ಬಟ್ಲು ಅಂದರೆ ಜಾಸ್ತಿ ಅಲ್ಲ, ಚಿಕ್ಕ ಬಟ್ಲಲ್ಲಿ ಗೋಡಂಬಿ ಹಾಕಿ ನಾವು ಕುಟ್ಟಿಟ್ಕೊಂಡಿರೋಂಥ ಜೀರಿಗೆ ಮೆಣಸನ್ನು ಸೇರಿಸಿ ಪೊಂಗಲ್ಗೆ ಸೇರಿಸ್ಕೋಬೇಕಾಗತ್ತೆ. ಈಗ ಸೂಪರಾದ ಮಲ್ಲಿ ಪೊಂಗಲ್ ರೆಡಿಯಾಗಿದೆ. ಈಗ ಇದಕ್ಕೆ ಕಾಂಬಿನೇಷನ್ನು ಬೋಡ್ ಗೊಜ್ಜು ಮಾಡಬೇಕು, ಪ್ಲೇನ್ ಗೊಜ್ಜು. ಅದಕ್ಕೆ ಇದನ್ನು ಬೋಡ್ ಗೊಜ್ಜು ಅಂತ ಹೇಳೋದು. ಒಂದು ಪ್ಯಾನ್ ಇಟ್ಬಿಟ್ಟು 2 ಟೀ ಸ್ಪೂನ್ ಆಯಿಲ್ ಹಾಕಿ ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಚಿಟಿಕೆ ಇಂಗು, ಅರಿಶಿನ ಪುಡಿ ಕಲರ್ಗೆ, ಮತ್ತು ಸ್ವಲ್ಪ ನೆಲ್ಲಿಕಾಯಿ ಸೈಜು ಹುಣಸೆಹಣ್ಣೆ ನೆನೆಸ್ಬಿಟ್ಟು ರಸ ತೆಗೆದು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಬಟ್ಲಷ್ಟು ರಸ ಹಾಕಬೇಕಾಗತ್ತೆ. ಆಮೇಲೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ 2 ಟೀ ಸ್ಪೂನ್ ಬೆಲ್ಲದ ಪುಡಿ ಮತ್ತು ಸಾರಿನ ಪುಡಿ ಸೇರಿಸ್ಬೇಕು. ಇದಕ್ಕೆ ಖಾರಕ್ಕೆ ಒಂದು 3 ಟೀ ಸ್ಪೂನ್ ಸಾರಿನ ಪುಡಿ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟರೆ ಸೂಪರಾದ ಬೋಡ್ ಗೊಜ್ಜು ರೆಡಿ ಪೊಂಗಲ್ಗೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕಾಂಬಿನೇಷನ್ದು. ಅದು ಬಿಸಿ ಬಿಸಿಯಾದ ಈ ಗೊಜ್ಜು, ಕೊತ್ತಂಬರಿ ಸೊಪ್ಪು ಘಮ ಘಮ ಅಂತ ಇರುತ್ತೆ, ಆ ಪೊಂಗಲ್ಲು ಮೇಲೆ ಒಂಚೂರು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಯಾರಿಗೂ ಗೊತ್ತಾಗಲ್ಲ ನೀವು ಹಳೆ ಅನ್ನದಿಂದ ಮಾಡಿದ್ದೀರಾ ಅಂತ. ಹೇಳಲ್ವ ನಾವು, ಓಲ್ಡ್ ವೈನ್ ಇನ್ ಎ ನ್ಯೂ ಬಾಟಲ್ ಅಂತ ಇದೆ ಅಲ್ವ, ಅದೇ ಥರನೇ ಹಳೆ ಅನ್ನನ ಹೊಸ್ದಾಗಿ ಕನ್ವರ್ಟ್ ಮಾಡಿಬಿಡೋದು. ರೆಗ್ಯುಲರಾಗಿ ಚಿತ್ರಾನ್ನೆಲ್ಲ ಮಾಡ್ತಿರ್ತೀವಿ, ಈ ಥರ ಮಾಡಿಕೊಡಿ, ಯಾರಿಗೂ ಗೊತ್ತಾಗಲ್ಲ. ಸೂಪರ್ ಟೇಸ್ಟ್ ಇರುತ್ತೆ, ಸಖತ್ತಾಗಿರುತ್ತೆ ತಿನ್ಲಿಕ್ಕಂತೂ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಖಂಡಿತ ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್, ಸಿ ಯು.